ಅಂತ ಎನರ್ಜಿ ಡ್ರಿಂಕ್ ಬರ್ತಾ ಇದೆ. ಇದ್ರದ್ದು ಕಾಸ್ಟ್ ಬರೀ 20 ರುಪೀಸ್. ಸೊ 20 ರುಪೀಸ್ನ ಈ ಪ್ರೈಸ್ ಇರೋದ್ರಿಂದ ಮಕ್ಕಳು ಇದನ್ನು ಬೇರೆ ಒಂದು ಟೆಟ್ರಾ ಪ್ಯಾಕಲ್ಲಿ ಇಲ್ಲ ಬಾಟ್ಲಲ್ಲಿ ಬರೋವಂಥ ಕಾರ್ಬೋನೇಟೆಡ್ ಡ್ರಿಂಕು ಇಲ್ಲ ಅಂದರೆ ಫ್ರೂಟ್ ಜ್ಯೂಸಸ್ಸು ಅಂತ ತಿಳ್ಕೊಂಡು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಏನು ಪ್ರಾಬ್ಲಮ್ಸು ಅಂತಂದರೆ ಇದರಲ್ಲಿ ದಿಸ್ ಈಸ್ ಎ ಕೆಫೇನ್ ಕಂಟೆಂಟ್. ಇದರಲ್ಲಿ ಕೆಫೇನ್ ಕಂಟೆಂಟು ಬೇರೆ ಒಂದು ಫ್ರೂಟ್ ಜ್ಯೂಸಸ್ ಆಗಲಿ ಬೇರೆ ಒಂದು ಕಾರ್ಬೋನೇಟ್ ಡ್ರಿಂಕಲ್ಲಿ ಇರೋದಿಲ್ಲ. ಬಟ್ ಇದರಲ್ಲಿ ಕೆಫೇನ್ ಕಂಟೆಂಟು 75 mg ಹತ್ತತ್ರವರೆಗೂ ಬರುತ್ತೆ. ಅಂದರೆ ಈಕ್ವಲ್ ಟು 4 ಕಪ್ಸ್ ಆಫ್ ಕಾಫಿವರೆಗೂ ನಿಮಗೆ ಕೆಫೇನ್ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಸೊ 250 ml ಅಲ್ಲಿ ಅಷ್ಟು ಕೆಫೇನ್ ಬರೋದರಿಂದ ಮಕ್ಕಳಿಗೆ ಇದು ಅಡ್ವೈಸಬಲ್ ಅಲ್ಲ. ಇನ್ನು ದೊಡ್ಡವ್ರಿಗಾದರೆ ಇದನ್ನು ಯಾವಾಗ ಯೂಸ್ ಮಾಡ್ಬೋದು? ಸಪೋಸು ಯಾವಾಗೋ ಒಂದು ಸರ್ತಿ ನಿಮಗೆ ಎನರ್ಜಿ ಇಲ್ಲ, ವರ್ಕೌಟ್ ಮಾಡೋಕ್ಕಾಗ್ತಾಯಿಲ್ಲ ಅಂಥ ಸಿಚುವೇಷನಲ್ಲಿ ಇದನ್ನು ಯೂಸ್ ಮಾಡಿ ಜಿಮ್ಮಲ್ಲಿ ಯೂಸ್ ಮಾಡ್ಬೋದು. ಬಟ್ ನಾಟ್ ಫಾರ್ ರೆಗ್ಯುಲರ್ ಯೂಸ್. ಇನ್ನು ದೊಡ್ಡವರು ಲಾಂಗ್ ಡ್ರೈವ್ ಇರ್ಬೋದು, ಸ್ವಲ್ಪ ಕೆಲವೊಂದು ಸರ್ತಿ ನಿದ್ದೆ ಬರ್ತಾ ಇರುತ್ತೆ, ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಟ್ ಡ್ರೈವಿಂಗ್ ಮಾಡಲೇಬೇಕಾಗುತ್ತೆ. ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ನಿದ್ದೆ ಬರೋದಿಲ್ಲ. ಗಾಡಿ ಓಡಿಸೋರಿಗೆ ಇದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ದೊಡ್ಡವರು ಇದನ್ನು ಯೂಸ್ ಮಾಡ್ಬೋದೇ ಹೋದು, ಅಡಲ್ಟ್ಸ್ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಇದನ್ನು ಯೂಸ್ ಮಾಡೋದು ಅಡ್ವೈಸ್ ಇಲ್ಲ ಅಂತ ಇದ್ರ ಮೇಲೆ ಬಾಟ್ಲ್ ಮೇಲೇ ಬರೆದಿರುತ್ತೆ. ಆದರೆ ಸುಮಾರು ಜನ ಮಕ್ಕಳು ಸ್ಕೂಲ್ ಬಿಟ್ಟ ಮೇಲೆ ಪಕ್ಕದಲ್ಲಿರೋ ಬೇಕ್ರಿಗೋ ಬೇರೆ ಒಂದು ಅಂಗಡಿಗೋ ಹೋಗಿ ಈ ಒಂದು ಕೆಫಿನೇಟೆಡ್ ಎನರ್ಜಿ ಡ್ರಿಂಕ್ ತೊಗೊಂಡು ಕನ್ಸ್ಯೂಮ್ ಮಾಡೋದನ್ನು ನಾನು ಸುಮಾರು ಸತಿ ನೋಡಿದ್ದೀನಿ. ಈ ಡ್ರಿಂಕು ಒಂದು ಸತಿ ಕುಡಿದ್ರೆ ನೆಕ್ಸ್ಟ್ 24 ಅವರ್ಸ್ಗೂ ಇನ್ನೊಂದು ಬಾಟ್ಲು ಕುಡಿಬಾರ್ದು ಅಂತ ಇದ್ರ ಮೇಲೂ ಹಾಕಿದೆ. ಆದರೆ ಅದನ್ನು ಯಾರೂ ನೋಡೋದಿಲ್ಲ. ಆ್ಯಸ್ ಎ ಪೇರೆಂಟ್ಸ್ ಮನೆಯಿಂದ ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟಿರ್ತೀರ, ಸಾಯಂಕಾಲದಲ್ಲಿ ಸ್ನ್ಯಾಕ್ಸ್ ತೊಗೊಳ್ಳಿ ಅಂತ. ನೀವು ಡೈಲಿ ಮನೆಗೆ ಬಂದ ಮೇಲೆ ಆ ದುಡ್ಡಲ್ಲಿ ಏನು ತೊಗೊಂಡೆ ಅಂತ ಅಪ್ಡೇಟ್ ನೀವು ಕೇಳಬೇಕಾಗತ್ತೆ ಆ್ಯಸ್ ಎ ಪೇರೆಂಟ್. ಏನಕ್ಕಂತಂದರೆ ಇದು ಅಷ್ಟೇ ಹಾರ್ಮ್ಫುಲ್ ಆಗಿರುತ್ತೆ. ಒಂದೇ ದಿವಸದಲ್ಲಿ 3-4 ಬಾಟ್ಲು ಮಕ್ಕಳು ಇದನ್ನು ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸು ಬರುತ್ತೆ. ಆ್ಯಸ್ ಎ ಪೇರೆಂಟು ನೀವು ಅವ್ರಿಗೆ ನೀವು ಕೊಟ್ಟಿರೋ ದುಡ್ಡಲ್ಲಿ ಏನು ತೊಗೊಂಡಿದ್ದೀರಾ, ಫ್ರೂಟ್ ಜ್ಯೂಸ್ ತೊಗೊಂಡ, ಬೇರೆ ಬ್ರೆಡ್ಡು ಏನಾದ್ರು ತೊಗೊಂಡ, ಬಿಸ್ಕೆಟ್ಸ್ ತೊಗೊಂಡ, ಏನು ತಿಂದೆ ಅಂತ ನೀವು ಕೇಳಿ. ಇಲ್ಲ ಅಂತಂದರೆ ಇದರಿಂದ ಸುಮಾರು ಜನ ಪ್ರಾಬ್ಲಮ್ಸು ಬರುತ್ತೆ. ಏನಕ್ಕಂದರೆ ಇದು ಜಸ್ಟ್ 20 ರುಪೀಸ್ ಆಗಿರೋದ್ರಿಂದ ಇದನ್ನು ಹೇಗೆಂದರೆ ಹಾಗೆ ಆಚೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಎಲ್ಲ ಮಕ್ಕಳು ಇದನ್ನು ಲೈಕ್ ಮಾಡಿ ಇದನ್ನು ತೊಗೊತಾ ಇದ್ದಾರೆ. ಅದೇ ಜ್ಯೂಸ್ ಅಂತ. ಇದು ಜ್ಯೂಸ್ ಅಲ್ವೇ ಅಲ್ಲ. ಇದರಲ್ಲಿರೋದು ಬರೀ ಆರ್ಟಿಫಿಷಿಯಲ್ ಕಲರ್ಸು, ಫ್ಲೇವರ್ಸು, ಕೆಫೆನ್ ಕಂಟೆಂಟು. ಸೊ ಇದೇ ಥರದ್ದು ಹೆಲ್ತ್ ಟಿಪ್ಸ್ಗೆ ರೆಗ್ಯುಲರಾಗಿ ನನ್ನನ್ನು ಫಾಲೋ ಮಾಡಿ. ಹೆಲ್ತ್ ಆ್ಯಂಡ್ ಫಿಟ್ನೆಸ್, ನ್ಯೂಟ್ರಿಷನ್ಸ್ ಎಲ್ಲ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.